Across the rich soils of South India, farming continues to thrive. Here, tradition meets sustainability, and farmers carry forward the wisdom of their ancestors, preserving tools and techniques that nurture the land while safeguarding our future. In farming, tools of all sizes play a vital role. Even the tiniest handheld implements contribute significantly to sustainable practices, demonstrating that impact isn't defined by size. Today, Keshava showcases his collection of these small yet powerful tools that preserve the rich tradition of farming. ಇದ್ರ ಹೆಸರು ಗುದ್ಲಿ ಅಂತ. ನಾವು ನಮ್ಮ ಮಂಡ್ಯ ಭಾಗದಲ್ಲಿ ಜಾಸ್ತಿ ಗದ್ದೆಗಳು ಭತ್ತ ಬೆಳೆಯೋದ್ರಿಂದ ಪದ ಕೊಚ್ಚಕ್ಕೆ ಆ ಥರದಲ್ಲಿ ಬಳಸ್ತೀವಿ. ತುಂಬ ಯೂಸ್ ಆಗ್ತದೆ. ಇದನ್ನು ಅಷ್ಟೇ ನಾವು ನೀರ್ಗಂಟಿ ಮರದಲ್ಲಿ ಅಥವಾ ಪೋಕ್ಸಿ ಮರದಲ್ಲಿ ಕಾವು ಬಳಸ್ಕೊತೀವಿ. ಇದು ಕೈಗೆ ಸಿಗುತ್ತಿಲ್ಲ. ಇದು ಪದ ಕಟ್ಟಕ್ಕೆ, ನೀರು ನೋಡೋಕ್ಕೆ ಹಳ್ಳಿಗಳಲ್ಲಿ ಆ ಥರದಕ್ಕೆಲ್ಲ ನಾವು ಈ ಒಂದು ಗುದ್ಲಿನ ಬಳಸ್ಕೊತೀವಿ. ಇದು ನಾನು ಇಟ್ಕೊಂಡಿರೋಂಥದ್ದು ಇದು ಪಿಕಾಸಿ ಅಂತ. ಇದು ನಾವು ನೆಲ ತೆಂಗಿನ ಸಸಿ ಅಗಿಯೋಕ್ಕೆ, ಗುಣಿಸದೆ ಮಾಡೋಕ್ಕೆ ಹಳ್ಳಿಗಳಲ್ಲಿ ಜಮೀನುಗಳಲ್ಲಿ ನಾವು ಇದನ್ನು ತುಂಬ ಹೆಚ್ಚೆಚ್ಚಾಗಿ ಬಳಸ್ತೀವಿ. ಇದು ರೈತರದೊಂದು ಭಾಗ. ಇದನ್ನು ನಾವು ಪೌಕ್ಸೆ ಮರ ಅಂತ, ನೀರ್ಗಂಟಿ ಮರ ಮತ್ತು ಪೌಕ್ಸೆ ಮರ ಅಂತ ಹೇಳ್ತೀವಿ. ಏನಕ್ಕೆ ಪೌಕ್ಸೆ ಮರದಲ್ಲಿ ಇದು ಮಾಡ್ತೀವಿ ಅಂದರೆ ಇದರಲ್ಲಿ ಸಿಗುರು ಬರೋದಿಲ್ಲ, ಕೈಗೆ ಯಾವುದು ಸಿಗುರು ಆಗೋದಿಲ್ಲ, ಶೈನಿಂಗ್ ಇರ್ತದೆ. ಹಾಗಾಗಿ ಇದು ಕಾವು ಅಂತ, ಈ ಕಾವನ್ನ ನಾವು ಪೌಕ್ಸೆ ಮರದಲ್ಲಿ ಅಥವಾ ನೀರ್ಗಂಟಿ ಮರದಲ್ಲಿ ಮಾಡ್ಕೊಂಡು ಬಳಸ್ಕೊಳ್ತೀವಿ. ಇದು ಲೆವೆಲ್ಲರ್ ಅಂತ ಕರಿತೀವಿ, ಅಂದರೆ ಸಮತಟ್ಟು ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ನಾವು ತರಕಾರಿ ಬೇರೆ ಬೇರೆ ಮೆಣಸಿನ ಗಿಡ, ಬದನೆ ಗಿಡ ಆ ಥರ ಸಸಿ ಮಡಿ ಮಾಡಬೇಕಾದ್ರೆ ಭೂಮಿನ ನೀಟಾಗಿ ಲೆವೆಲ್ ಮಾಡ್ಕೊಳ್ಳೋಕ್ಕೆ, ಕಲ್ಲುಗಳೆಲ್ಲ ಆಯ್ಸಕೊಳ್ಳೋಕ್ಕೆ ಇದು ನಮಗೆ ಮಣ್ಣನ್ನು ಲೆವೆಲ್ ಮಾಡ್ಕೊಳ್ಳೋಕ್ಕೆ ಭಾರಿ ಅನುಕೂಲ, ಸಹಾಯಕಾರಿ. ಅದಕ್ಕೆ ಇದನ್ನ ಲೆವೆಲರ್ ಅಂತೀವಿ. ಇದು ಲೆವೆಲರ್ ಥರನೇ ಕೆಲಸ ಮಾಡ್ತದೆ. ಗಿಡ ಹಾಕಿದ್ಮೇಲೆ ಗುಣಿ ಸೋಸ್ತೀವಿ ನಾವು. ಈ ಟೊಮೊಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಆ ಬುಡದಲ್ಲಿ ಕಳೆ ಬಂದಿರ್ತದಲ್ಲ, ಆ ಕಳೆಗಳನ್ನ ಈ ಥರ ರಿಮೂವ್ ಮಾಡೋಕ್ಕೆ ಇದು ನಮಗೆ ಇದು ಸಹಕಾರಿ ಆಗ್ತದೆ. ಇದು 3ರಲ್ಲಿ ಇರ್ತದೆ, ಇದು 6ರಲ್ಲಿ ಇರ್ತದೆ. ಇದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಮತಟ್ಟ ಬಳಸ್ಕೋಬೋದು. ಇದು ಚಿಕ್ಕ ಚಿಕ್ಕ ಬುಡಗಳಲ್ಲಿ ಗಿಡಕ್ಕೂ ಆರೈಕೆ ಕೊಟ್ಟಂಗೆ ಆಯ್ತದೆ ಮತ್ತು ಕಳೆನೂ ತೆಗಿದಂಗೆ ಆಯ್ತದೆ. ಇದನ್ನು ಬಳಸ್ಕೊತೀವಿ. ಇದು ನಾವು ಆರೆ ಅಂತ ಕರಿತೀವಿ, ಕೆಲವು ಕಡೆ ಸನ್ಕ್ಲೆ ಅಂತಲೂ ಕರೀತಾರೆ. ಇದು ನಾವು ಸಾಮಾನ್ಯವಾಗಿ ಈ ತೆಂಗಿನ ಸಸಿ ಗುಂಡಿ ತೆಗಿಯೋಕ್ಕೆ, ಅಡಿಕೆ ತೆಂಗಿನ ಸಸಿ ತೆಗಿಯೋಕ್ಕೆ, ಆ ಥರದ ಎಲ್ಲಿ ಭೂಮಿಗಳಲ್ಲಿ ಸ್ವಲ್ಪ ಆಳವಾಗಿ ಕೆಲಸ ಮಾಡಬೇಕು ಆವಾಗ ಭಾರಿ ಅನುಕೂಲಕರ ಆಯ್ತದೆ. ಅಂಥ ಟೈಮ್ಗೆ ಇದನ್ನು ನಾವು ಬಳಸ್ಕೊತೀವಿ. ಇದು ಹೊಲದಲ್ಲಿ ಕಳೆ ಬರೋದು, ಕೆಟ್ಟ ಬಂದರೆ ಈ ಥರ ಕ್ಲೀನ್ ಮಾಡಿ ಅಚ್ಚುಕಟ್ಟು ಮಾಡೋದು. ಇದ್ರ ಹೆಸರು ಕಳಾರಿ. ಹೊಲದಲ್ಲಿ ಕೆಟ್ಟ ಬಂದರೆ ಇದನ್ನೇ ಕಿತ್ತು ಕ್ಲೀನ್ ಮಾಡೋದು. ನೋಡಿ, ಇದು ಕೈಗುದ್ಲಿ ಅಂತ ಬಂದು, ಇದು ಗಿಡಗಳು ಯಾವುದು ಸಣ್ಣ ಪುಟ್ಟ ಗಿಡಗಳಿರ್ತವೆ ಮನೆ ಹತ್ರಗಳೆಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಪಾತಿ ಮಾಡಿ ಗೊಬ್ಬರ ಹಾಕಿ ನೀರು ಹಾಕೋದು. ಇದರಲ್ಲಿ ಉನ್ನತವಾಗಿ ಭೂಮಿ ಲೂಸ್ ಬರ್ತದೆ, ಗಿಡ ಡೆವಲಪ್ಮೆಂಟ್ ಬರ್ತದೆ. ಆ ಕೆಲಸಕ್ಕೆ ಇದನ್ನು ಯೂಸ್ ಮಾಡ್ತೀವಿ. In traditional farming, bulls are more than just animals. They are essential partners in the fields. Over generations, farmers have developed unique tools to care for and control them, ensuring they contribute to the land's cultivation in harmony. Today, we learn about the humble but vital bamboo mask and the versatile bullock cart. ಇದು ಟೈರ್ ಗಾಡಿ. ಇದು ಟೈರ್ ಗಾಡಿಗ ಮತ್ತೆ ನೊಗ ಅಂತ. ಇದು ನೊಗೆಗೆ ಜೊತೆಗೆ ಗೂಟ ಅಂತ ಬರ್ತದೆ. ಇದು ಜೊತೆಗೆ ಗೂಟ ಅಂತಂದ್ರೆ ಎತ್ತು ಕಟ್ಟಕ್ಕೆ ಇದು ಗ್ರಿಪ್ಪು ಇದೆ. ಇದು ಕಡಗೂಟ. ಇದು ಕಡಗೂಟ ಅಂತಂದ್ರೆ ಎತ್ತು ಹೊರಗಡೆ ಹೋಗ್ಬೇಕಾರೆ ಅದು ಬುರ್ಬರ್ ರೀತಿಲಿ ಇದು ಕಡಗೂಟ. ಇದು ಈ ಮರ ತುರ್ಕದ ಮರ. ಇದು ಇದರಲ್ಲಿ 3 ಥರ ಹಾಕ್ತೀನಿ. ಹೂಳಿಯದು ಹಾಕ್ತೀನಿ, ಮಡ್ಡಿಯದು ಹಾಕ್ತೀನಿ, ತುರ್ಕದ ಹಾಕ್ತೀನಿ. ಅದು ಬಿಟ್ಟು ಇದಕ್ಕೆ ಈ ಟೈರ್ ಗಾಡಿಗ ಅಲ್ಲಿಗೆ ಹಾಕಿವಿ. ಇಲ್ಲಿ ಅಲ್ಲಿಗೆ ಏನಂತಂದ್ರೆ ನಾವು ದವಸ ಧಾನ್ಯ ತುಂಬಬೇಕಾರ
ಕೆಳಗಡೆ ಉದುರ್ಕತ್ತ ಈ ಅಲಗಸರ ಮಾಡಕ್ಕೆ ಇರ್ತೀವಿ ಪೂರ್ತಿ ಅದ್ರೊಳಗಡೆ ಬಿದ್ಕತ್ತ ಏನು ಬಿದ್ರು ಅದನ್ನು ಗುಡಿಸಿ ನಾವು ಕೊಟಾರಕ್ಕೆ ಮತ್ತೆ ಯಾಕೆ ಚೀಲ್ಕೆನಾರು ಹಾಕಬಹುದು ನಾವು ಇದಕ್ಕೆ ಅಲಗಸರ ಮಾಡಿಸಿರೋದು ನಾವು ಸೈಡ್. ಹಾಂ ಇದು ತುರ್ಕ್ಬೇನ್ ಅದು ಇದು ಸರ್ ತುರ್ಕ್ಬೇನ್ ಅಲ್ಲಿಗೆ ನಾವು ಸೈ ಟೈರ್ ಗಾಡಿ ಇಷ್ಟೊಂದು ನಾವು ಯಾಕಂದ್ರೆ ಬೆಳೆಯೋದ್ರಲ್ಲಿ ಕುಂಟ ನೇಗ್ಲು ಮತ್ತೆ ಪೂರ್ತಿ ಇನ್ನು ನಮ್ಗೆ ಏನು ಹಾಕೊಂಡು ಹೋಗ್ತೀವಿ ಮನೆ ಹೊಲಕ್ಕೆ ಹಾಕ ಹೋಗ ಅಂತಂದೆಲ್ಲನು ಗಾಡಿ ಹಾಕತ್ತೀನಿ ಅದನ್ನೂ ಏರ್ಕತ್ತೀನಿ ಒಂದು ತಕ್ಕ ಹೋಗೋ ತಪ್ಪ 10 ತಕೊಂಡು ಹೋಗ್ಬೋದು 10 ಬೇಕಾದ್ರೂ ನಮ್ಗೆ ಯಾವ್ದು ಬೇಕಾದ್ರೂ ಇದಕ್ಕೆ ಯೂಸ್ ಮಾಡ್ಕೋಬೋದು ನಾವು ಸರ್. ಬರ್ಬೇಕಾರ ಒಂದು ಭಾರವಾಗಿರೋ ಇರ್ತದೆ ನಾವೇನು 25 kg 30 kg ಹೊತ್ಕೊಬರ್ಬೋದು. ಒಂದು 100 kg 200 kg ಹಾಕ್ಬೇಕಾದ್ರೆ ಅದಕ್ಕೆ ಇಟ್ಕೊಬರ್ಬೋದು. ಇದಕ್ಕಾಗಿ ನಾವು ಟೈರಿನ ಗಾಡಿ ಉಪಯೋಗಿಸ್ತಾ ಇರೋದು. When the bulls enter the field, their gear is adjusted to prepare them for farming. The bullock cart's wooden yoke is replaced with a specialized yoke crafted from the Ajadirachta indica tree, locally known as Nogge in Kannada. Essential for operating all farming implements, this Nogge serves as the foundation, ensuring smooth and efficient field work. The bulls are then fitted with a bamboo mask, an essential tool that prevents them from grazing on crops while they work in the field. Let us now take a closer look at some of the traditional agricultural equipment designed to work seamlessly with these bulls. ನಮಸ್ಕಾರ, ನಾವು ಶೀರ್ನುಂಡಿ, ನಮ್ಮ ಹೆಸರು ಮಲೆಮಾದೇವ ಅಂತ. ನಾವು ರೈತರು, ಅವಾಗ್ಲಿಂದ ನಾವು ರೈತರಾಗಿ ತಂದೆ ಕಾಲದಿಂದ ನಾವು ರೈತರು, ಇದು 70 ಕಾಲದಿಂದ ನಾವು ರೈತರಾಗಿ ನಾವು ಇದು ಮಾಡ್ಕೊ ಬಂದಿರೋದು ಕೃಷಿ ಬಗ್ಗೆ. ಅದರಿಂದ ಸರ್ ನಾವು ಇವಾಗ ನಮ್ಮ ಜಮೀನಲ್ಲಿ ವ್ಯವಸಾಯ ಮಾಡಬೇಕು ಅಂತಂದ್ರೆ ಮೇಡಮ್ ಇದು ನಮ್ಗೆ ನೇಗ್ಲು, ಮರದ ನೇಗ್ಲಲ್ಲಿ ನಮಗಿದು 3 ಥರ ಸ್ಟೆಪ್ಪು. ಇದು ಬನ್ನಿದು ಈಮು, ಇದು ಬನ್ನಿದು ಮರ, ಪುನಃ ಇದು ಸಾಗುನೆದು ಕಂಬೆ, ಇದು ಇಡ್ಚಿಪ್ಪು ತುರ್ಪೆಂದು, ಇದಕ್ಕೆಲ್ಲ ಗ್ರಿಪ್ಪು ಇದೆಯೇ ವ್ಯವಸಾಯ ಮಾಡ್ಬೇಕಾದ್ರೆ. ಇದು ಬೆಳೆ ಹಾಕ್ಬೇಕಾದ್ರೆ ನಾವು ಇದು ಪಟ್ಟೆ ಹೊಡಿತೀವಿ. ಬಿತ್ತನಕ್ಕೆ ಪಟ್ಟೆ ಹೊಡಿಬೇಕಾದ್ರೆ ಇದರಲ್ಲಿ ನಾವು ನಾಟ್ ಬರಲ್ಲ, ಭೂಮಿ ನಾಟಾಗಿ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ನಾವು ಹತ್ತಿ ಪಟ್ಟೆ ಹೊಡಿತೀವಿ. ಜೋಳೆಗ ರಾಗಿ ವ್ಯವಸಾಯ ಮಾಡೋಕೆ ಇದಕ್ಕೆಲ್ಲ ಇದೇ ನಮ್ಗೆ ಮರನೇಗ್ಲೇ ನಾವು ಉಪಯೋಗಿಸೋದು. ಕಬ್ಬಿಣನೇಗ್ಲು ಉಪಯೋಗಿಸಲ್ಲ. ಇಷ್ಟು ನಾವು ಭೂಮಿಲಿ ಮಾಡ್ತೀವಿ ಇದರಲ್ಲಿ. ಕುಂಟೆ, 4 ಕಲ್ಲಿನ ಕುಂಟೆ ಅಂತ. ಇದು ಈಮು ತಡ್ಸಲ್ ಮರ. ಇದು ಕುಂಟೆ ಗೊಬ್ಲಿದು, ಇದು ಕಬ್ಬಿಣದವು ಹಲ್ಲು, ಇವಕ್ಕೆ ಮೇಳಿ ಗ್ರಿಪ್ಪು. ಇದು ವ್ಯವಸಾಯ ಜೋಳೆಗೆ ಹೊಡಿತೀವಿ, ಆಮೇಲೆ ಹತ್ತಿ ಕುಂಟೆ ವ್ಯವಸಾಯ ಮಾಡ್ತೀವಿ. ಪುನಃ ತರಕಾರಿಗ ಹೊಡಿತೀವಿ ಮೇಡಮ್. ಇದರಲ್ಲಿ ಇಷ್ಟು ವ್ಯವಸಾಯ ಇದರಲ್ಲಿ ಮಾಡ್ತೀವಿ. ಅದೇ ತರಕಾರಿ ಇವಕ್ಕೆ ಎಲ್ಕ ಯೂಸ್ ಮಾಡಿ ಕಳೆ ನಾಶ ಮಾಡೋಕೆ ಬರ್ತಿದ್ದೀವಿ ಮೇಡಮ್. ನಮ್ಮ ಯಾವುದೋ ಔಷಧಿ ಉಪಯೋಗಿಸಲ್ಲ, ಅದರಲ್ಲಿ ನಾವು ಇದರಲ್ಲೇ ಕಳೆ ತೆಗಿಸೋದು. ಇದು 4 ಕಲ್ಲಿನ ಕುಂಟೆ ಮೊದ್ಲು ಹೇಳೋದಲ್ಲ. ಈ ಕುಂಟೆಲಿ ಭೂಮಿ 2 ಮೈ ಗಟ್ಟಿ ಇರ್ತಲ್ಲ, ಮಳೆ ಜೋರು ಮಳೆ ಆಗ್ಬಿಟ್ಟು ಗಟ್ಟಿ ಇದ್ದಾಗ ಇದು 1 ಮೈ 2 ಮೈ ಹೊಡೆದು ಲೂಸ್ ಮಾಡ್ಕೊತೀವಿ. ಮಣ್ಣ ಲೂಸ್ ಮಾಡ್ಕೊಂಡು ಆವಾಗ ಏನು ಮಾಡ್ತೀವಿ, ಈ ಕುಂಟೆ ಇದು ಅಲ್ಲಿ ಕುಂಟೆ, ಇದು ಬ್ಲೇಡ್ ಕುಂಟೆಲಿ ಏನು ಮಾಡ್ತೀವಿ, ಒಂದಿಷ್ಟು ದಪ್ಪ ಕಲ್ಲು ಇಟ್ಕೊಂಡು ಮೇಲೆ ಬಿಗಿಯಾಗಿ ಹೊಡೆದು ಇದು ಕಳ ಎಲ್ಲ ಪೂರ್ತಿ ಕಳ ತೆಗಿತೀವಿ. To maximize the efficiency of these tools, the bull's speed is gently managed using a small harmless whip. ಇದು ಚೌಟಿ ಅಂತ. ಇದು ಬಿದಿರದು ಕೋಲು, ಇದು ವೈರ್ದು ದಾರ. ಚೌಟಿ ಕೋಲು ಅಂತ ಇದ್ರ ಹೆಸರು. ಇದೇನಾದ್ರು ದನಗಳು ಬೆಳೆ ಒಳಗಡೆ ಹೋಗ್ದೇನೆ ನಿಂತ್ಕೊಂಡು ಸೋಂಬೇರಿತನ ಮಾಡಿದಾಗ ಇದರಲ್ಲಿ ಬೆದರ್ಸ್ಕೊಂಡು ಹೊಡಿಯಕ್ಕೆ ಮಾತ್ರ ಇದು ಉಪಯೋಗಿಸ್ಕೊಳ್ಳೋದು. ಇದರಲ್ಲಿ ಬೆದರ್ಸಿದಾಗ ಮುಂದಕ್ಕೆ ಹೋಯ್ತಾವ, ಫಾಸ್ಟಾಗಿ ಮುಂದಕ್ಕೆ ಹೋಯ್ತಾವ, ಅಷ್ಟಕ್ಕೆ ಇದು ಉಪಯೋಗಿಸ್ತೀವಿ. Different traditional tools are crafted for specific purposes, adapting to the changing seasons and the crops being cultivated. For instance, this two-teeth metal plow is ideal for ragi. On the other hand, this one-winged metal plow is preferred for paddy and sugarcane fields. ನಮ್ಮ ಹೆಸರು ಸಿದ್ಲಿಂಗ ಸ್ವಾಮಿ, ಊರ ಹೆಸರು ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಮಾರ್ಸಿಂಗನಹಳ್ಳಿ ಗ್ರಾಮ. ಇದನ್ನು ಉಂದ್ರಕ್ಕೆ ನೇಗ್ಲು ಅಂತ ಹೇಳ್ತಾರೆ.
ಇದನ್ನು ಮತ್ತು ಇದು ಭತ್ತದ ಗದ್ದೆ ಉಳುಮೆ ಮಾಡೋಕ್ಕೆ ಮತ್ತು ಕಬ್ಬಿನ ಗದ್ದೆ ಉಳುಮೆ ಮಾಡೋಕ್ಕೆ ಉಪಯೋಗಿಸ್ತಾರೆ. ಐದೆಲ್ಲನ ಕುಂಟೆ ಅಂತ ಇದ್ರ ಹೆಸರು. ಇದನ್ನು ಕಬ್ಬಿನ ಗದ್ದೆ ಪೈರಿದ್ದಾಗ ಉಳುಮೆ ಮಾಡೋಕ್ಕೆ ಉಪಯೋಗಿಸ್ತಾರೆ. ನನ್ನ ಹೆಸರು ಸುಬ್ರಹ್ಮಣ್ಯ, ಅಂತರಸಂತೆ, HD ಕೋಟೆ ತಾಲೂಕು. ನಾನು ಬಂದು ವ್ಯವಸಾಯ, ಪಕ್ಕ ವ್ಯವಸಾಯ. ಇದು ಪಟ್ಟೆ ನೊಗೆ ಅಂತ, ಇದು 6 ಅಡಿ ಉದ್ದ ಇರ್ತದೆ. ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಹೊಗೆ ಪೈರಿಗೆ ಯೂಸ್ ಮಾಡ್ತೀವಿ, ಮತ್ತು ಚೆಂಡು ಮಲ್ಲಿಗೆ, ಮತ್ತು ಹತ್ತಿ ತೋಟ, ಹತ್ತಿ ಹಾಕ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ. ಈ ಕಡೆಯಿಂದ ಹಿಂಗೆ ಕಟ್ಕೊಂಡ್ರೆ ಪಶುಗಳು ತುಳಿಯಲ್ಲ. ಅದರಿಂದ ಇದು 6 ಅಡಿ ನಮಗೆ ಉದ್ದ ಬೇಕು ಅಂತ ಇದಕ್ಕೆ ಅನುಕೂಲ ಮಾಡಿ. ಸುಬ್ರಹ್ಮಣ್ಯ ಅಂತಸಂತೆ. ನಾವು ಮಾಡೋದು ವ್ಯವಸಾಯ. 7 ಕುಂಟೆ ಇದು ರಾಗಿ ಬಿತ್ತನೆ ಮಾಡಿದ್ಮೇಲೆ ಪೈರು ಮಂದಾಗ ಬಂದ್ರೆ ಅದವಾಗಿ ಒಟ್ಕೊಳಕ್ಕೆ. ನನ್ನ ಹೆಸರು ಸುರೇಂದ್ರ, ಅಂತರಸಂತೆ, ರೈತರ ಮಗ. ಇದು ಜೋಳ ಹೊಡಿತೀವಿ, ಇದರಲ್ಲಿ ಕಳೆ ನಾಶ ಆಗುತ್ತೆ. ಮತ್ತು ಹತ್ತಿ ವ್ಯವಸಾಯನೂ ಮಾಡ್ತೀವಿ, ಅದರಲ್ಲೂ ಕಳೆ ನಾಶ ಆಗುತ್ತೆ. ಇದು ಬನ್ನಿ ಮರದಲ್ಲಿ ಮಾಡುವಂಥ ಕುಂಟ. ಇದು ಸಾಗುನಿಯೋದು, ಮತ್ತು ಇದು ಕಬ್ಬಿಣ ಮೇಗಲು ಹೊಡೆಯೋಂಥದ್ದು. 3 ಕುಂಟಲ್ಲಿ ನಾವು ಹತ್ತಿ ಮತ್ತು ಜೋಳ ವ್ಯವಸಾಯ ಚೆನ್ನಾಗಾಗುತ್ತೆ ಇದು ಅಂತ ಈ ರೈತರಿಗೆ. As the harvesting season sets in, the farmers need to refine their tools. It's early morning here in KR Pura, and blacksmith Manikanta is sharpening some of the agriculture tools for his farmer friends. ನನ್ನ ಹೆಸರು ಮಣಿಕಂಠ ಕುಮಾರ್ ಅಂತ, KR ಪುರದಾಗ ಕೆಲಸ ಮಾಡ್ತಿರೋದು, ಕುಲ್ಮೆ ಕೆಲಸ. ನಾನು ಇತ್ತೀಚೆಗೆ ಅಂದರೆ ಒಂದು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಕುಡುಗಲು, ಮಚ್ಚು, ಆಳು ಮೂಳು, ಇದು ಹೊಸ ಕುಡುಗಲು, ಇನ್ನೂ ರೆಡಿ ಮಾಡಿಲ್ಲ. ಇವಾಗ ರಫ್ ಅಂಡ್ ಟಫ್ ಇಟ್ಟಿದ್ದೀನಿ. ಇದು ರೆಡಿಮೇಡು ಆಗಿರೋದು. ಇದು ಏನು ಮಳೆ ಹೋಯ್ತು ಅಂದ್ರೆ ಸ್ಟಾರ್ಟಿಂಗು ಆರೆ ಗುದ್ಲಿ, ಹತ್ತಿ ಕುಂಟ ತಾಳು ಅದೆಲ್ಲ ರೆಡಿ ಮಾಡ್ತಾ ಇರ್ತೀನಿ. ಬೆಳಗ್ಗೆ ಏನಿದ್ರು ಕುಂತ್ಕೊಂಡ್ರೆ ಇಷ್ಟೊತ್ತು ಕುಂತ್ಕೊಂಡ್ರೆ ಸಂಜೆ 8 ಗಂಟೆ ಹೇಳೋದು. The tools are now ready to bring in the harvest. Here, the farmer uses a double-edged sickle, a versatile tool highly valued for cutting crops like sugarcane, ragi, and paddy. Farming goes beyond sowing and reaping. For farmers, post-harvest tools are essential in transforming the fruits of their labor into nourishment for their families, keeping a seamless connection between the land and the table. ಇದನ್ನು ನಮ್ಮ ಹಳ್ಳಿ ಭಾಗದಲ್ಲಿ ಸೇರು ಅಂತ ಕರಿತೀವಿ. ಯಾಕಂದರೆ ನಾವು ಬೇರೆ ಬೇರೆ ಜನಗಳಿಗೆ ಏನಾದರೂ ನಾವು ದಿನಸಿಗಳನ್ನ ಕೊಡಬೇಕು ಅಂದ್ರೆ ಇದರಲ್ಲಿ 1 kg 1 ಕಿಲೋ ಲೆಕ್ಕದಲ್ಲಿ ಅಳದು ಕೊಡ್ತೀವಿ. ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಅಕ್ಕಿ ಆಗ್ಬೋದು. ಇದು ಸೇರು ಅಂತ ಕರಿತೀವಿ. 1 kg ತೂಗಕ್ಕೆ ಇದನ್ನು ನಾವು ಬಳಸ್ಕೊತೀವಿ. ಅದೇ ಥರ ಇದು ಪಡಿ ಅಂತ ಕರಿತೀವಿ. ಇದರಲ್ಲಿ ಅರ್ಧ ಭಾಗ ಸೇರಿನ ಅರ್ಧ ಭಾಗ ಮೆಜರ್ಮೆಂಟ್ ಅಂದರೆ ಒಂದು ಅರ್ಧ kg ಇದು ಬರ್ತದೆ. ಇದನ್ನು ಸಣ್ಣ ಪುಟ್ಟದಲ್ಲಿ 2-3 ಜನ ಮನೆಗಳಲ್ಲಿ ನಾವು ಏನಾರಿದ್ರೆ ಅಕ್ಕಿ ಹಾಕಕ್ಕೆ, ರಾಗಿ ಹಿಟ್ಟು ಮಾಡ್ಕೊಳ್ಳೋಕ್ಕೆ ಒಂದು ಅಳತೆಗೋಲಾಗಿ ನಾವು ದಿನಸಿಗೆ ನಾವು ಬಳಸ್ಕೊತೀವಿ. ಇದನ್ನ ಪಡಿ ಅಂತ ಕರಿತೀವಿ. ಅದೇ ಥರ ಇದ್ರದ್ದು ಪಡಿದು ಕಾಲ್ ಭಾಗ ಅಂದರೆ ಪಾವು ಅಂತ ಕರಿತೀವಿ. ಪಾವು ಅಂದರೆ ಒಬ್ರಿಗೆ ಇಬ್ಬರಿಗೆ ಇದ್ದಾಗ ನಾವು ಅಕ್ಕಿ ಹಾಕಬಹುದು, ಬೇರೆ ಬೇರೆ ಆಗ್ಬೋದು. ಈ ಮೆಜರ್ಮೆಂಟ್ ಗೊತ್ತಾಗಕ್ಕೆ ನಮಗೆ ಒಂದು ಕಣ್ಣಳತೆಗೆ ನಾವು ಇದನ್ನ 1/4 kg ಲೆಕ್ಕಾಚಾರದಲ್ಲಿ ನಾವು ಇದನ್ನ ಹಳ್ಳಿ ಭಾಗದಲ್ಲಿ ಮನೆಗಳಲ್ಲಿ ಪ್ರತಿಯೊಬ್ಬರು ನಮ್ಮ ಈ ಮಂಡ್ಯ ಭಾಗದಲ್ಲಿ ಎಲ್ಲ ಕಡೆನೂ ಬಳಸ್ಕೊತೀವಿ. ಇದು ಚಟಾಕು ಸಾಮಾನ್ಯವಾಗಿ ದಿನಸಿಗಳಿಗೇನು ಬಳಸಕ್ಕಿಲ್ಲ. ಈ ಎಣ್ಣೆ, ನೀರು, ಮನೆ ಅಂದ್ರೆ ನಾವು ಸಣ್ಣ ಪುಟ್ಟ ಇವಕ್ಕೆ ಎಣ್ಣೆಗಳು ಹಾಕಕ್ಕೆ ಅಂಗಡಿಗಳಲ್ಲಿ ಮತ್ತೆ ಮನೆಗಳಲ್ಲಿ ಆ ಥರದಕ್ಕೆ ಸ್ವಲ್ಪ ಕೈ ಎಣ್ಣೆ, ತಲೆಗೊತ್ತು ಕೈ ಎಣ್ಣೆ, ಆ ಥರದಕ್ಕೆ ಚಟಾಕು ಅಂತ ಕರಿತೀವಿ ಇದನ್ನ. Ragi filter is a handy tool for separating ragi from the threshing yard. The useful seeds pass through the filter, while unwanted seeds and debris are left behind on top. ಇದು ತಡಗುಣಿ ಕಾಳು ಅಂತ.
ಒಂದು ಹೆಸ್ರು ರಾಗಿ ಒಂದ್ರಿ. ಇದು ರಾಗಿ ತಿರಿಯಕ್ಕಾಗ್ಲಿ ಎಲ್ಲಕ್ಕೂ ಉಪಯೋಗಿಸ್ತೀವಿ. ರಾಗಿ, ಭತ್ತ, ಆಮೇಲೆ ತೊಗರಿ ಕಾಳು, ಹಸ್ರು ಕಾಳು ಎಲ್ಲ ತಿರಿತೀವಿ ಇದ್ರಲ್ಲಿ. ಬೀಳ್ತಾವ ಸಣ್ಣ ಆಗಿರೋ ಹುಳ ಪಳ ಏನಿದ್ರು ಬಿದ್ದೈತಾವ ಕೆಳಗೆ. ಮಣ್ಣು ಗಿಣ್ಣು ಎಲ್ಲ ಇದ್ರೆಲ್ಲ ಉದುರೈತಾವ. ಇದು ಸಣ್ಣ ಕಲ್ಲು ಮಣ್ಣು ಎಲ್ಲ ಇದರಲ್ಲಿ ಬೀಳುತ್ತ. ಇದರಲ್ಲಿ ರಾಗಿ ತಿರ್ದು ಗುಂಗ್ ಮಾತ್ರ ಉಳ್ಕತ್ತ. ಏನೇಂದ್ರೆ ಬರೀ ಕಡ್ಡಿ ಉಳ್ಕೊಳ್ಳೋದು ಅಷ್ಟೇ, ಏನು ಉಳ್ಕೊಳ್ಳಲ್ಲ. ತಿರಿಬೇದ ಕಡ್ಡಿ ಮಾತ್ರ ಉಳ್ಕೊತು, ಕಾಳು ಎಲ್ಲ ಉಂಟೈತೆ. ಇದು ಕೊಂಗೆ ಅಂತ, ಇದು ರಾಗಿ ತೂರದು. ಇದು ಕುಕ್ಕೆ, ರಾಗಿ ಕಾಳು ಎಲ್ಲ ತುಂಬಿಡೋದು. ಇದು ಕುಕ್ಕೆ ಬಿದ್ರಲ್ಲಿ ಮಾಡಿರೋದು, ರಾಗಿ ಕಾಳು ಎಲ್ಲ ತುಂಬಿಡೋದು. While grains are sorted and stored to sustain the family, similar preparations are made for their cattle in the fields. The merkadi, crafted from bamboo, separates fodder from the paddy, leaving behind valuable seeds. A bamboo ladder is also used to store the fodder, keeping it dry and accessible for their bulls and cows, ensuring that the animals are well cared for, just like the family. ನನ್ನ ಹೆಸರು ವಿಜಯ, ಅಂತರ್ಸಂತೆ. ನಾವು ರೈತರು. ಹುಲ್ಲು ಮೆದೆಯನ್ನು ಹಾಕಿದಾಗ ಈ ಥರ ಬಡಿದ್ರೆ ಹುಲ್ಲು ಮಟ್ಟಕ್ಕೆ ಕೂರುತ್ತೆ ಅಂತ, ಮಳೆ ನೀರು ಬಂದರೂ ನೆನೆಯೋದಿಲ್ಲ ಅಂದ್ಬಿಟ್ಟು ಇದನ್ನು ಹಿಂಗೆ ಬಡ್ದು ಕ್ಲೀನ್ ಮಾಡೋದು. ನಮಸ್ಕಾರ, ನನ್ನ ಹೆಸರು ಪ್ರಸನ್ನ ಅಂತ. ನಾವು ಮಗ್ಗೆ ಗ್ರಾಮ, ಎಚ್ ಡಿ ಕೋಟೆ ತಾಲೂಕು. ನಾವು ಕೃಷಿಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೊಟ್ಟ ಅಂತ ಹೇಳ್ತೀವಿ. ಅದನ್ನು ಹಸು, ಮೇಕೆ, ಕುರಿಗಳಿಗೆ ಔಷಧಿ ಕುಡ್ಸೋಕ್ಕೆ, ಮತ್ತು ಕಲ್ಗುಚ್ಚು ಕುಡ್ಸೋಕ್ಕೆ, ಮತ್ತು ಮಜ್ಜಿಗೆ ಕುಡ್ಸೋಕ್ಕೆ ಇದನ್ನು ಬಳಸ್ತಾ ಇದ್ದೀವಿ. Traditional tools aren't confined to the fields. Many women contribute to their households through chicken farming. ನಮಸ್ಕಾರ, ನನ್ನ ಹೆಸರು ಸರೋಜಾ. ಊರು ನಂಜೇನ್ ಕಾಲೋನಿ, ಎಚ್ ಡಿ ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ನಾವು ಕೋಳಿ ಸಾಕಾಣಿಕೆ ಮಾಡ್ತೀವಿ. ಕೋಳಿ ಬೆಳಿಗ್ಗೆ ಬಿಡ್ತೀವಿ, ಮೇವು ಹಾಕಿ, ಸಾಯಂಕಾಲ ಕೌಚಾಕ್ತೀವಿ, ಬೆಳಿಗ್ಗೆ ಬಿಡ್ತೀವಿ. ಯಾಕಂದ್ರೆ ಕಾಡು ಪ್ರಾಣಿ, ಕೊತ್ತಿ ಅವೆಲ್ಲ ತಿನ್ಬಾರ್ದು ಅಂತ. Now that we have explored the traditional tools employed at various stages of farming, let us journey into the heart of village life, where we'll discover the essential tools that transform fresh farm produce into delicious and nutritious delicacies. ನಮಸ್ಕಾರ, ನನ್ನ ಹೆಸರು ಅಭಿನೇತ್ರ ಅಂತ ಹೇಳಿ. ನಮ್ಮದು ಮೈಸೂರು ಜಿಲ್ಲೆ, ಕೆ ಆರ್ ನಗರ ತಾಲೂಕು, ಅರಂಬಳಿ ಕೊಪ್ಪಲು ಗ್ರಾಮದಲ್ಲಿ ವಾಸವಾಗಿರೋದು ನಾವು. ಅದು ಇಳಿಗೆ ಮಣಿ ಅಂತ ಕರಿತೀವಿ ನಮ್ಮ ಕಡೆ. ಅದನ್ನ ಕಾಯಿ ತುರಿಯೋದಕ್ಕೆ ಅಥವಾ ತರಕಾರಿ ಕಟ್ ಮಾಡೋದಕ್ಕೆ ಎರಡಕ್ಕೂ ಉಪಯೋಗಿಸ್ತೀವಿ. ಕಾಯಿ ತುರಿಯೋದು ಏನಕ್ಕೆ ಅಂದರೆ ನಮ್ಮ ಅಡುಗೆಗಳು, ಚಟ್ನಿ ಇದಕ್ಕೆಲ್ಲ ರುಬ್ಬೋದಕ್ಕೆ ಸಣ್ಣದಾಗಿ ಪೀಸ್ ತುರಿಕೊಳ್ಳೋದ್ರಿಂದ ಬೇಗ ರುಬ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಅದರಲ್ಲಿ ತುರ್ಕೊಂಡು ಆಮೇಲೆ ರುಬ್ಕೋತೀವಿ ನಾವು. ಅದರಲ್ಲಿ ಎಲ್ಲ ಕೇರ್ಕೊಳ್ಳೋದಕ್ಕೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತೀವಿ. ನಾವು ಸಿಟಿ ದೂರ ಇರೋದ್ರಿಂದ ಹೋಗಿ ಅಲ್ಲಿ ಮಿಷನಲ್ಲಿ ಕ್ಲೀನ್ ಮಾಡಿಸ್ಕೊಬರೋಕ್ಕಾಗಲ್ಲ, ಟೈಮ್ ಹಿಡಿಯುತ್ತೆ. ಅರ್ಜೆಂಟಲ್ಲಿ ನಾವು ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಕೊತೀವಿ. ಅದ್ರ ಹೆಸರು ರಾಗಿ ಕಲ್ಲು. ಅದನ್ನು ಕಲ್ಲಿಂದ ಮಾಡಿರ್ತಾರೆ. ಅದನ್ನು ರಾಗಿನ ಪುಡಿ ಮಾಡ್ಕೊಳ್ಳೋದಕ್ಕೆ, ಕಾಳುಗಳನ್ನ ಬೇಳೆ ಮಾಡ್ಕೊಳ್ಳೋದಕ್ಕೆಲ್ಲ ಉಪಯೋಗಿಸ್ತೀವಿ. ಹಿಟ್ಟನ್ನು ಅದರಲ್ಲೇ ಬೀಸ್ಕೊಂಡು ನಾವು ಮನೆಗಾಗೋಷ್ಟನ್ನು ಹಿಟ್ಟನ್ನು ಮಾಡ್ಕೊತೀವಿ ಅದರಲ್ಲಿ. ನಮಸ್ಕಾರ, ನನ್ನ ಹೆಸರು ಮಣಿ, ಅರಂಬಳಿ ಕೊಪ್ಪಲು ಅಂತ. ನಾವು ಒಳಕಲ್ಲ ಅಂತೀವಿ ಅದಕ್ಕೆ ಭತ್ತ ಕುಟ್ಟೋದು, ಮತ್ತು ರಾಗಿ ಕುಪ್ಸ ಜಾಸ್ತಿ ಇರ್ತದಲ್ಲ ಅದು ಕುಟ್ತೀವಿ. ಮತ್ತು ಖಾರ ರುಬ್ತೀವಿ. ಅಕ್ಕಿ ಹಿಟ್ಟು ದೋಸೆಗೆ, ಇಡ್ಲಿಗೆ, ಚಟ್ನಿಗೆ ಎಲ್ಲ ಯೂಸ್ ಮಾಡ್ತೀವಿ. ನಮಸ್ಕಾರ, ಅರಂಬಳಿ ಕೊಪ್ಪಲು ಗೌರಮ್ಮ. ಒಳ್ಕಲ್ ಬೇಕು, ಖಾರ ಆಡ್ಸೋಕ್ಕೆ, ದೋಸೆ ಹಿಟ್ಟು ಆಡ್ಸೋಕ್ಕೆ, ಎಲ್ಲಕ್ಕೂ ಉಪಯೋಗಕ್ಕೆ ಎಲ್ಲಕ್ಕೂ ಬೇಕು ಅಂತ ಮಾಡಿಕೊಂಡಿದ್ವಿ.
As we conclude this journey, we are reminded that traditional farming is more than a livelihood. It is a heritage. These farmers, the keepers of this legacy, show us that the future of farming lies in honoring the past. It is through their hands, their traditions, and their tools that the future of the planet is cultivated.